ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜು ಪೂಜಾರಿ ಅಂತ ಹೇಳಿ ಸರ್. ಯಾವ ಊರು ಸರ್ ಇದು? ಇದು ಹಸ್ನಾಪುರ ಸರ್, ಕಲಬುರಗಿ ತಾಲೂಕು, ಕಲಬುರಗಿ ಜಿಲ್ಲೆ ಹಸ್ನಾಪುರ. ಹಸ್ನಾಪುರ ರೀ. ನಮ್ಮ ಧನ್ವಂತರಿ ಕಂಪ್ನಿ ರೀ, RPS 76 ಹೌದು. ಈ ಎಣ್ಣೆ ರೀ. ಹೌದು. ನಿಮ್ಮ ಕಬ್ಬಿ ಹೊಲಕ್ಕೆ ಯೂಸ್ ಮಾಡ್ರಿ? ಹೌದ್ರಿ, ಯೂಸ್ ಮಾಡೀನಿ. ಯಾವ ಟೈಮಿಗೆ ಯೂಸ್ ಮಾಡ್ರಿ ನೀವು? ನಾ ಕಟಾವ್ ಮಾಡಿದ ಒಂದು ತಿಂಗಳದಾಗ ಯೂಸ್ ಮಾಡೀನಿ ಸರ್. ತಿಂಗಳದಾಗ ರೀ? ಒಳಗಡೆನೆ ಯೂಸ್ ಮಾಡೀನಿ. ಬಟ್ ಅವಾಗ ಬ್ರಾಂಚಸ್ ಕಮ್ಮಿ ಇದ್ದು. ಈಗ ಮರಿಗಳ ಸಂಖ್ಯೆ ಹೆಚ್ಚಿಗೆ, ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ಯಾವ್ರಿ. ಗ್ರೋತ್ನು ಹೆಚ್ಚಿಗೆ ಆಗ್ಯದ್ರಿ. ಗ್ರೋತ್ನು ಹೆಚ್ಚಿಗೆ ಆಗ್ಯದ. ಮತ್ತೆ ಕಲರ್ನು ಚೇಂಜ್ ಆಗ್ಯದ್ರಿ. ಕಲರ್ನು ಅನ್ನೋದಂತ ಪೈಲೆ ಜರ ಬಿಳಿ ಬಿಳಿ ಇತ್ರಿ. ಈಗ ಅನ್ಕರ ಕಪ್ಪು ಏಕದಮ್ ಹಚ್ಚಿಗೆ ಬಂದಿದೆ. ನೀವು ಏನು ಇದು RPS ಏನು ಯೂಸ್ ಮಾಡಿರಲ್ಲ, ಎಷ್ಟು ದಿನ ಆಯ್ತು ಈಗ ಬರಾಬರಿ? ಸುಮಾರು ನಾ ಈಗ ಯೂಸ್ ಮಾಡಿ ಒಂದ್ 2 ತಿಂಗಳು ಸಾರಿ ಒಂದೂವರೆ ತಿಂಗಳು, 1 ತಿಂಗಳು ಮೇಲ್ಪಟ್ಟು ಆಗ್ಯದ್ರಿ. 1 ತಿಂಗಳು 6 ದಿವಸ 7 ದಿವಸ ಆಗ್ಯದ್ರಿ. ಕರೆಕ್ಟ್ ಇವತ್ತು ದಿನ 1 ತಿಂಗಳ 7ನೇ ದಿವಸಿಗೆ ನಾವು ನಿಮ್ಮ ಹೊಲಕ್ಕೆ ಬಂದು ವಿಡಿಯೋ ಮಾಡತ್ತೀವಿ. ಕರೆಕ್ಟ್ ಆಗಿ ನಮಗೆ ದ್ಯಾಸ ಅದ್ರಿ. 31ನೇ ತಾರೀಕು ನೀವು ಹೊಡೆದ್ರಿ. 31ನೇ ತಾರೀಕು ಡಿಸೆಂಬರ್ ಅಂದ್ರೆ ಜನವರಿ ಹಿಡ್ಕೊಂಡು ಜನವರಿ ಫೆಬ್ರವರಿ 7ನೇ ತಾರೀಕು ಅದ ಇವತ್ತು. 7ನೇ ತಾರೀಕು ನಿಮ್ಗೆ 1 ತಿಂಗಳು 7 ದಿವಸದಿಂದ ಈ ಸದ ಬೆಳೆಯಿದ್ರಿ. ಇದು 1 ತಿಂಗಳು 7 ದಿವಸದಿಂದ ನೀವು ವಾದಸ್ ಕಬ್ಬು ಮಾಡಿರಿ. 1 ತಿಂಗಳು 7 ದಿವಸ ಈ ತರ ಕಾಣ್ತಿತ್ರಿ ನಿಮ್ ಹೊಲ. ಹೋದ ವರ್ಷ ರೀ ನಾವು ಮರಿ ಹಚ್ಚಿದ್ದು ಸರಿ, ಅಗಿ ಹಚ್ಚಿದ್ದೆವು. 1 ತಿಂಗಳು 7 ದಿವಸನಾಗ ಇಷ್ಟು ಹೈಟ್ ಇರಲಿಲ್ಲ, ಇಷ್ಟು ಬ್ರಾಂಚಸ್ ಇರ್ಲಿಲ್ರಿ. ಈ ವರ್ಷ ಜರ ಹೆಚ್ಚಿಗೆ ಬ್ರಾಂಚಸ್ ಮರಿಗಳ ಸಂಖ್ಯೆ ಹೆಚ್ಚಿಗೆ ಅದರಿ, ಗ್ರೋತ್ನು ಹೆಚ್ಚಿಗೆ ಅದರಿ. ಈಗ RPS ಹೊಡೆದ್ಮೇಲೆ ನಿಮ್ಗೆ ರಿಸಲ್ಟ್ 100% ಆಗ್ಯದ್ರಿ? ರಿಸಲ್ಟ್ ಬಂದು 100% ರೀ. ನಾವು ಬೇರೆ ರೈತರಿಗೂ ನಮ್ಮ ರೈತರು ಏನು ಇರ್ತಾರ ಅವ್ರಿಗೆ ನಾವು ಹೇಳ್ಬೋದು, ಹೇಳ್ಬೋದ್ರಿ. ಬೇಕಾದಂಗೆ ಅವ್ರು ಸ್ಪ್ರೇ ಮಾಡ್ಬೋದ್ರಿ, ಅದು ಯೂಸ್ ಮಾಡ್ಬೋದು. RPS ಯಾವ್ದು ಗಾಯತ್ರಿ ಕಂಪನಿ ಯೂಸ್ ಮಾಡ್ಬೋದು. ಸರಿಯಾಗದ ರೀ. ಈಗ ಮರಿಗಳ ಸಂಖ್ಯೆ ನೋಡ್ರಿ ಎಷ್ಟು ಬಂದದ. 1 ತಿಂಗಳ 20 ದಿವಸನಾಗ ಈ ತರ ಮರಿಗಳ ಸಂಖ್ಯೆ ಬಂದದ ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ಮರಿಗಳ ಸಂಖ್ಯೆ ಅದ. ಸ್ವಲ್ಪ ಇಲ್ಲಿ ಬಂದು ತೋರ್ಸಪ್ಪ, ಮೊಬೈಲ್ ಬಂದು ತೋರ್ಸ ಮರಿಗಳ ಸಂಖ್ಯೆ ನೋಡ್ರಿ ಎಷ್ಟಾಗ್ಯದ. 1 ತಿಂಗಳ 7 ದಿವಸದಿಂದ ಆಗ್ಯದ್ರಿ ಹೊಡೆದು. ನೋಡ್ರಿ ಮರಿಗಳು ನೋಡ್ರಿ ಎಷ್ಟು, ಈಗೇ ನೋಡ್ರಿ ಎಷ್ಟು ಅದ. ಇಲ್ಲಿ ನೋಡ್ರಿ ಇನ್ನ ತಾಗ ನೋಡ್ರಿ, ಇಲ್ಲಿ ಇನ್ನ ಎಲ್ಲ ಮರಿಗಳು ನೋಡ್ರಿ. ಒಟ್ಟ ನಿಮ್ ಹೊಲ ಗ್ಯಾಪ್ ಇತ್ತು ಮೊದಲು ಹೊಡೆ ಟೈಮಿಗೆ ರೀ. ಆದ್ರೆ ಈ ಸದ್ ಹೊಡೆದ ಮೇಲೆ ಪೂರ ಒಂದು ಗ್ಯಾಪೇ ಕಾಣಲಾಗ್ಯದ. ಎಲ್ಲಿ ನೋಡಿದ್ರಿ ಮರಿಗಳ ಸಂಖ್ಯೆ ಹೆಚ್ಚಿಗೆ. ನೋವಪ್ಪ, ಇದು ಯಾರು ಬಂದ್ ಕೇಸಿ ನೋಡಿ ಪ್ರಚಾರ ಮಾಡ್ತಾರ, ಇದೇನು ಆಗ್ತದ ಏನಿಲ್ಲ ಅಂತ ಲೆಕ್ಕದ ಮ್ಯಾಗ ಹೇಳಿದ್ರು. ಇದು ಸ್ಪ್ರೇ ಮಾಡಿ ನೋಡ್ರಿ ಅಂತೇಳಿ ನಮ್ಮೂರವರೇ ಪರಿಚಯದವ್ರು, ನಮ್ಮ ಕಾಕೋರು ಮಾಳ ಪೂಜಾರಿನವ್ರು, ನಮ್ಮ ಕಾಕೋರು ಆಗ್ಬೇಕು. ಅವ್ರ ಭರೋಸಾ ಮ್ಯಾಗ ಅನ್ಕರ ಸ್ಪ್ರೇ ಮಾಡಿದೆ ನಾನು. ಇದು ಡ್ರಿಂಚಿಂಗ್ ಮಾಡಿದೆ. ಡ್ರಿಂಚಿಂಗ್ ಮಾಡಿದ್ಮ್ಯಾಗ ಮರಿಗಳ ಸಂಖ್ಯೆ ಒಂದು 8 ದಿನ ಆದಂಗೆ ದಿನ ನೀರಿ ಹಸಿ ಇದ್ದಾಗ ಮಾಡಿದೆ. ದಿನಸ ಕಲರ್ ಬಿಳಿ ಅದು ಏನು ತಿಳಿ ಇತ್ತು. ಬರ್ತಾ ಕಪ್ ಆಯ್ತು. ಕಪ್ ಆದ್ಮೇಲೆ ಮರಿಗಳ ಸಂಖ್ಯೆನೂ ಸಿಟ್ಟಿನಿಂದ ಬರ್ಲಿಕ್ಕೆ ಚಾಲೂ ಮಾಡಿದ್ವು. ಮುಂದೆ ಬರ್ತಾ ಕಲರ್ನು ಅನ್ಕ ಗ್ರೋತ್ನು ಹೆಚ್ಚಿಗೆ ಆಯ್ತು. ಎಣ್ಣೆ ತಂದು ಮನೆಗೆ ಇಟ್ಕೊಂಡು 15 ದಿನ ಆದ್ರೂ ಇವರು ಬಿಡ್ಲಕ್ಕೆ ಮುಂದೆ ಮಾಡ್ಯಾರ. ಫಸ್ಟಿಗೆ ಯಾವಾಗ ಹೊಡೆದ್ರಲ್ಲ ಅವ್ರಿಗೆ ಭರೋಸಾ ಆಗ್ಯಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.